ನಮಸ್ತೆ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು, ಏನು ಸ್ಪಷ್ಟನೆಯನ್ನು ಕೊಟ್ಟರು ಅಂತ ಹೇಳ್ತೇನೆ. ನಿಜಕ್ಕೂ ಅವರು ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ಅವರು ಹೇಳಿದಂತಹ ಎರಡು ಹೇಳಿಕೆಗಳು ಕೇಳಿದ್ರೆ ನೀವು ಕೂಡ ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತೀರ. ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ಗೃಹಲಕ್ಷ್ಮಿ ಹಣ ಈಗ ಬರುತ್ತೆ, ಮುಂದಿನ ದಿನ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಬಂದಿರೋವಂಥದ್ದು, ಏಪ್ರಿಲ್ನಿಂದ ಕೂಡ ವೆಯ್ಟ್ ಮಾಡ್ತಾ ಬಂದಿರೋವಂಥದ್ದು ಅಲ್ವಾ. ಕಾಯ್ತಾನೆ ಕೂತಿದ್ದೀರಾ. ಎಷ್ಟೋ ಜನ ಅಂತೂ ಪಾಪ ಬ್ಯಾಂಕ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬರ್ತಿರೋವಂಥದ್ದು. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಏನಾದರೂ ಬಂತಾ, 20ನೇ ಕಂತಿನ ಹಣ ಏನಾದರೂ ಬಂತಾ ಅಂತ. ಯಾಕೆ ಅಂತಂದರೆ 19ನೇ ಕಂತಿನ ಹಣ ಅನ್ನುವಂಥದ್ದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಈಗಾಗಲೇ ಮೇ ತಿಂಗಳು ಕೂಡ ನಡೀತಾ ಇರೋವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋವಂಥದ್ದು. ಆದರೆ ಫೆಬ್ರವರಿ ತಿಂಗಳ ಹಣವನ್ನೇ ಇನ್ನೂ ಹಾಕಿರಲಿಲ್ಲ. ಇದನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಯಾವಾಗ ಬರುತ್ತೆ ಅನ್ನುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅನ್ನುವಂಥದ್ದು ಕೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಮತ್ತು ಯಾವಾಗ ಹಣ ಅನ್ನುವಂಥದ್ದು ಬರುತ್ತೆ 19 ಮತ್ತು 20ನೇ ಕಂತಿನ ಹಣ ಅನ್ನುವಂಥದ್ದು, ಅದ್ರ ಬಗ್ಗೆ ಕೂಡ ಮಾಹಿತಿ ಅನ್ನುವಂಥದ್ದು ಇದೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸ್ವತಃ ಏನು ಹೇಳಿದರು ಅಂತ ಅಂದರೆ, ಏಪ್ರಿಲ್ ತಿಂಗಳ 2ನೇ ವಾರದೊಳಗಡೆ 19ನೇ ಕಂತಿನ ಹಣ ಅನ್ನುವಂಥದ್ದನ್ನು ಜಮಾ ಮಾಡ್ತೀವಿ ಎಲ್ರಿಗೂ ಕೂಡ ಅಂತ ಹೇಳಿದರು. ಆದರೆ ಏಪ್ರಿಲ್ 2ನೇ ವಾರ ಹೊರಟೋಯ್ತು, ಏಪ್ರಿಲ್ ತಿಂಗಳು ಕೂಡ ಕಳೆದೋಯ್ತು, ಮೇಲೂ ಕೂಡ 2ನೇ ವಾರ ಕೂಡ ಕಳೆದೋಗ್ತಾ ಇರುವಂತಹ ಒಂದು ಸಮಯ ಬಂದಿರುವಂಥದ್ದು. ಆದರೆ ಆವಾಗ ಏನು ಹೇಳಿದರು ಗೊತ್ತಾ ಅವರು, ಸೊ ನಮಗೆ ಏನು ಹಣಕಾಸು ಇಲಾಖೆಯಿಂದ ಬರಬೇಕು ಅಲ್ವಾ, ನಮ್ಮ ಒಂದು ಇಲಾಖೆಗೆ 2,500 ಕೋಟಿ ಹಣ ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿಗೆ ಅದು ಈಗಾಗಲೇ ಬಂದ್ಬಿಟ್ಟಿದೆ, ಇನ್ನೇನು ನಾವು ಮಹಿಳೆಯರ ಖಾತೆಗೆ ಜಮಾ ಮಾಡೋದು ಅಷ್ಟೇ ಬಾಕಿ ಇರುವಂಥದ್ದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿದರು. ಆದರೆ ಇವಾಗ ಅವರು ಹೇಳ್ತಿರೋವಂಥದ್ದು ಏನು ಅಂತ ಅಂದರೆ, ನೆನ್ನೆ ತಾನೇ ಅವರು ಮಾಧ್ಯಮದವರು ಕ್ವೆಶನನ್ನು ಕೇಳಿದರು. ಮೇ ತಿಂಗಳಲ್ಲಿ ನೀವು 3 ಕಂತಿನ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಇನ್ನೂ ಕೊಟ್ಟಿಲ್ಲ ಅಲ್ವಾ ನೀವು ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾವು ದುಡ್ಡನ್ನು ಹೊಂದಿಸ್ತಾ ಇದ್ದೀವಿ, ಇನ್ನೂ ಕೂಡ ನಮ್ಮ ಇಲಾಖೆಗೆ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನನ್ನು ನಂಬಬೇಕು ಅಲ್ವಾ. ಇವಾಗ ಅವರೇ ಹೇಳಿದ್ದಂಥದ್ದು ಏಪ್ರಿಲ್ ತಿಂಗಳಲ್ಲಿ 19ನೇ ಕಂತಿನ ಹಣ ಈಗಾಗಲೇ ನಮ್ಮ ಇಲಾಖೆಗೆ ಬಂದಿದೆ ಅಂತ. ಇವಾಗ ನೋಡಿದ್ರೆ ಏನು ಹೇಳ್ತಿದ್ದಾರೆ ಅಂದರೆ, ಇನ್ನೂ ನಮ್ಮ ಇಲಾಖೆಗೆ ಬಂದೇ ಇಲ್ಲ, ನಾವು ದುಡ್ಡನ್ನು ಹೊಂದಿಸ್ತಾ ಇದ್ದೀವಿ ಮಹಿಳೆಯರ ಅಕೌಂಟ್ಗೆ ಹಾಕೋದಿಕ್ಕೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇದೆಲ್ಲ ಕೇಳ್ತಿದ್ರೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಅವರು ಏನು ಹೇಳಬೇಕು ಅಂತ ಅಂದರೆ, ಲೇಟ್ ಆಗುತ್ತೆ ಅಂತ ಕೂಡ ಒಪ್ಕೊಳ್ಳೋದಕ್ಕೂ ರೆಡಿ ಇಲ್ಲ, ಬಂದಾಗುತ್ತೆ ಅಂತ ಕೂಡ ಅವರು ಯಾವುದೇ ರೀತಿಯಾಗಿ ಹೇಳ್ತಾ ಇಲ್ಲ, ಸದ್ಯಕ್ಕೆ ಹಾಕೋದಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸರಿನಾ? ಮತ್ತು ಮಾಧ್ಯಮದವ್ರಿಗೆ ಇನ್ನೊಂದು ಮಾತು ಕೂಡ ಹೇಳಿರುವಂಥದ್ದು, ಯಾಕೆ ಯಾವಾಗಲೂ ಪ್ರತಿ ತಿಂಗಳು ಆಯಿತು ಅಂತಂದರೆ ಬಂದುಬಿಟ್ಟು ಇಲ್ಲಿ ಕ್ವೆಶನನ್ನು ಕೇಳ್ತೀರಾ, ನಮಗೂ ಕೂಡ ಗೊತ್ತಿರುತ್ತೆ ಅಲ್ಲ. ಹೌದು, 3-4 ತಿಂಗಳಿಂದ ಬಾಕಿ ಇದೆ ಅನ್ನೋವಂಥದ್ದು ನಮಗೂ ಕೂಡ ಗೊತ್ತಿರುವಂಥದ್ದು, ನಾವು ಹಣವನ್ನು ಹಾಕ್ತೀವಿ, ಸ್ವಲ್ಪ ಲೇಟ್ ಆಗುತ್ತೆ, ದುಡ್ಡನ್ನು ಹೊಂದಿಸ್ತಾ ಇದ್ದೀವಿ, ನೀವು ಯಾಕೆ ಯಾವಾಗಲೂ ಕೂಡ ನಮ್ಮನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ. ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನೋಡಿಬಿಟ್ಟು ಬೇರೆ ರಾಜ್ಯಗಳಲ್ಲೂ ಕೂಡ ಅಂದರೆ BJP ಸರ್ಕಾರ ಏನು ಮಾಡ್ತು ಅಂತಂದರೆ, ಇದೇ ರೀತಿಯ ಯೋಜನೆಗಳನ್ನು ತಂದುಬಿಟ್ಟು ಓಟನ್ನು ಹಾಕಿಸ್ಕೊಂಡ್ಬಿಟ್ಟು ಗೆದ್ದಿದ್ದು ಸಹ ಹೌದು. ಆದರೆ ಅದಾದ ನಂತರ 1 ತಿಂಗಳು 2 ತಿಂಗಳು ಕೊಟ್ಟಿದ್ದಾರೆ ಹಣವನ್ನು, ಅದಾದ ನಂತರ ಕೊಟ್ಟೇ ಇಲ್ಲ. ಮತ್ತು ನಾವಾದರೂ ಕೊಟ್ಕೊಂಡ್ಬರ್ತಾ ಇದ್ದೀವಿ ಅಲ್ವಾ, ನೀವು ಅವ್ರ ಹತ್ರ ಹೋಗ್ಬಿಟ್ಟು ಕ್ವೆಶನನ್ನು ಮಾಡಬೇಕು ಅಲ್ವಾ BJP ಅವರಿಗೆ ಮಾತ್ರ ಮಾಡೋದಿಲ್ಲ, ನಮಗೆ ಮಾಡ್ತೀರಾ ಅಂತ. ಸೊ ಇಲ್ಲಿ ಜನ ಕೂಡ ಹೇಳೋವಂಥದ್ದು ಏನು ಅಂತಂದರೆ, ನಾವು ಕರ್ನಾಟಕದವರು, ನೀವು ಗೆದ್ದಿರೋವಂಥದ್ದು ಕರ್ನಾಟಕದಲ್ಲಿ, ಹಾಗಾಗಿ ನಮಗೆ ನೀವು ಹಣವನ್ನು ಕೊಡಲೇಬೇಕಾಗಿ ಇರೋವಂಥದ್ದು. ನಾವು ಕೂಡ ಎಷ್ಟೋ ಕಮಿಟ್ಮೆಂಟ್ಸನ್ನು ಇಟ್ಕೊಂಡಿರ್ತೀವಿ ಅಲ್ವಾ, ನಾವೇನು ಮುಂಚೆನೇ ಕೇಳ್ತಾ ಇರಲಿಲ್ಲ ನಿಮ್ಮನ್ನು, ನೀವು ಹಣ ಕೊಟ್ಟರೆ ನಾವು ಓಟ್ ಹಾಕ್ತೀವಿ ಅನ್ನೋಂಥದ್ದು ನಾವೇನಾದರೂ ಕೇಳಿದ್ದೀವ ಜನರು? ಇಲ್ಲ, ನೀವೇ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಂಥದ್ದು, ಇವಾಗ ನೀವು ಅದನ್ನು ನಡೆಸ್ಕೊಂಡು ಹೋಗಬೇಕಾಗಿ ಇರುತ್ತೆ ಅಂತ ರೊಚ್ಚಿಗೆ ಹೇಳ್ತಿರೋವಂಥದ್ದು ಸಹ ಇದೆ. ಒಂದಷ್ಟು ಜನ ಏನು ಅಂತ ಅಂದರೆ, ನಾವು ಇವಾಗ ಇದ್ರ ಮೇಲೇ ಡಿಪೆಂಡ್ ಆಗಿದ್ದೀವಿ ಎಷ್ಟೊಂದು ಕೆಲಸಗಳಿಗೆ. ನಾವು ಹೌದು ಮುಂಚೆ ನಮಗೇನು ಬೇಕಾಗಿ ಇರಲಿಲ್ಲ, ನಾವು ಜೀವನವನ್ನು
ಮಾಡ್ಕೊಳ್ತಿದ್ರಿ. ಆದರೆ ಇವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ನಾವು ಕಮಿಟ್ಮೆಂಟ್ಸನ್ನು ಇಟ್ಕೊಂಡಿರ್ತೀವಿ. ಇದೇ ದುಡ್ಡನ್ನು ಬೇರೆದಕ್ಕೆ ಬಳಸೋದಕ್ಕೆ ಈ ರೀತಿ ಎಲ್ಲ ಸೊ ಹಣವನ್ನು ಜಮಾ ಮಾಡಲೇಬೇಕು ನೀವು ಅಂತ ಹೇಳ್ತಿರೋವಂಥದ್ದು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅನ್ನೋವಂಥದ್ದು. ಸದ್ಯಕ್ಕಂತೂ ಹಣ ಬರುವಂತಹ ಪರಿಸ್ಥಿತಿ ಅಂತೂ ಇಲ್ಲ ಅಂತ ಅನಿಸುತ್ತೆ. ಸೊ ನೋಡಬೇಕಾಗಿದೆ ಏನಾಗುತ್ತೆ ಅನ್ನೋವಂಥದ್ದು. ಸೊ ಇನ್ನೂ ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗೋಸ್ಕರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.